ಗಾಣಿಗೆರು ಅವರು ಹಿಂದೂ ಗಾಣಿಗೆರು ಅಂತ ಬರ್ಸ್ಯಾರ, ಅವರು ಲಿಂಗಾಯತ ಗಾಣಿಗೆರೆ. ಸುಮಾರು 6-8 ವರ್ಷ ಈಚೆಗೆ ತನ್ನ ಸರ್ಕಾರಿ ನೌಕರಿಗೋಸ್ಕರವಾಗಿ ಧರ್ಮನೇ ಮಾಡಿಕೊಂಡು ವೀರಶೈವ ಲಿಂಗಾಯತ ಎರಡೂ ತೆಗೆದು 6 ಕೋಟಿ ಲಿಂಗಾಯತರು ಹೋಗಿ ಈಗ 1 ಕೋಟಿ ಲಿಂಗಾಯತರ ಕೊಟ್ಕೊಂಡಿದೆ. ಇನ್ನು 1 ಕೋಟಿ ಲಿಂಗಾಯತರು ಅದಾಗ ಸ್ವಲ್ಪ ಪ್ರತಿಷ್ಠೆ. ಬಸವ ಧರ್ಮ ಲಿಂಗಾಯತ ಧರ್ಮ ಅಂತಕ್ಕಂಥ ಒಂದು ಗುಂಪು ತಯಾರಾಗಿ ಲಿಂಗಾಯತ ಮತ ಸ್ಥಾಪನೆ ಒಂದು ಗುಂಪಾಗಿದೆ. ವೀರಶೈವ ಲಿಂಗಾಯತ ಎರಡು ಒಂದೇ ಅಂತಕ್ಕಂಥ ಒಂದು ಗುಂಪು ತಯಾರಾಗಿ 50 ಲಕ್ಷ ಹತ್ತಾಗ್ಯದ, 50 ಲಕ್ಷ ಹತ್ತಾಗ್ಯದ. ಇವು ನಮ್ಮಂಥ ಸ್ವಾಮಿಗಳು ಏನು ಹೇಳಬೇಕು ತಿಳಿದಂಗೆ ಆಗಿರ್ತಾರೆ. ನಾವು ಅಂತರ್ಪಿಶಾಚಾರಂಗೆ ಆಗಿದೆ. ನೀವು ಯಾರೂ ಈಗ ನಾವು ಹೇಳಿದ ಮಾತು ಕೇಳೋದಿಲ್ಲ. ಇವರು ಬಸವ ವಿದ್ಯಾರ್ಥಿ ಸಂಘದಿಂದ ಪ್ರಶಸ್ತಿ ಕೊಟ್ಟರು ಕತೆ. ಈಗ ನಾನು ಪ್ರಶ್ನೆ ಮಾಡ್ತೀನಿ, ಎಷ್ಟು ಮಂದಿ ಕೊಂಡ ಲಿಂಗ ಎತ್ತು ಕೈ ಎತ್ತು ಗೊತ್ತಾಗುತ್ತೆ? ಇದು 1% ಇಲ್ಲ. ನಂತರ ನಾಚಿಕ್ತಾನೆ ಹೇಗೆ ಸ್ವಾಮಿ ಮಾನವರನ್ನು ದೇವರನ್ನಾಗಿ ಮಾಡೋ ವಿಶ್ವಧರ್ಮ ಇದು ವೀರಶೈವ ಕರ್ನಾಟಕ. ಮನುಷ್ಯರನ್ನೇ ದೇವರು ಮಾಡತಕ್ಕ ಕಲ್ಲು ಗುಡಿಯನ್ನು ದೇವರು ಮಾಡಿದ ವೀರಶೈವನಲ್ಲ ಲಿಂಗಾಯತರಲ್ಲ. ಕಟ್ಟಿದ ಗುಡಿ ಇಟ್ಟು ದೇವರು ಪೂಜೆ ಮಾಡೋಲ್ಲ ಶೈವರು. ದೇಹವೇ ದೇವಾಲಯ, ವಾಕಿಂಗ್ ಟೆಂಪಲ್, ಟಾಕಿಂಗ್ ಗಾಡ್. ದೇಹವೇ ನಡೆದಾಡುವ ದೇವಾಲಯವಾಗಿ ಮಾತಾಡಿ ದೇವರನ್ನು ಮಾಡ್ತಕ್ಕಂಥ ವಿಶ್ವಧರ್ಮದ ಏಕೈಕ ಕರ್ನಾಟಕದ ಲಿಂಗಾಯತ ವೀರಶೈವ ಸಂಸ್ಥೆ. ದಯಮಾಡಿ ಇಷ್ಟೆಲ್ಲ ನೀವು ಪ್ರಶಸ್ತಿ ಕೊಟ್ಟಿರಲ್ಲ. ಇನ್ನು ನಿಮ್ಮ ಮಕ್ಕಳಿಗೆ ಮನೆಯೊಳಗನೆ ಒಂದೊಂದು ವಚನ ಹೇಳಿ, ಒಂದು ಸಿದ್ಧಾಂತ ಶಿಕ್ಷಣ ಶ್ಲೋಕ ಹೇಳಿ, ಮಲಗುವಾಗ ಒಂದು ಶ್ಲೋಕ ಹೇಳಿ ಮನಸ್ಸು ಒಂದು ವಚನ ಹೇಳಿ ಮುಗಿಸ್. ಅದು ಒಂದು ವಚನ ಹೇಳ್ತಾ 48 ವರ್ಷಕ್ಕೆ ಅವ್ರ ವಚನ ಆಗ್ತೈತೆ, ಅದು ಅರು ಆಗ್ತೈತೆ. ಮಲಗುವಾಗ ಒಂದು ವಚನ ಹೇಳಿಸಿ, ಬೆಳಗ್ಗೆ ಎದ್ದು ಕೊಡೋ ವಚನ ಹೇಳಿಸಿ, ಸಿದ್ಧಾಂತ ಶಿಕ್ಷಣ ಶ್ಲೋಕ ಹೇಳಿ. ನೀವ ದೇವರು ನಾನೇ ಭಾಳ ಮಾತಾಡೋಲ್ಲ, ಇನ್ನು ಅಮ್ಮವ್ರು ಮಾತಾಡೋದಾರೆ. ಹಿಂದೊಂದು ಕಾಲದಲ್ಲಿ ಬಿ ಶಿವಮೂರ್ತಿ ಶಾಸ್ತ್ರಿ ಇದ್ದಲ್ಲ, ಅವರು ಸೊಸೆ ಇದ್ದರು ನಮ್ಮ ತುಮಕೂರು ನಾಡಿನವರು. ಅವ್ರು ಬಿ ಶಿವಮೂರ್ತಿ ಶಾಸ್ತ್ರಿ ಕೀರ್ಕೊಂಡು ಆಸ್ಥಾನ ವಿದ್ವಾನ್ ಅಂತಕ್ಕಂಥ ಮಹಾನ್ ಪಾಂಡಿತ್ಯತ್ತು. ನಮಗೆ 80 ವಯಸ್ಸಿದೆ. ಅವಾಗೆಲ್ಲ ನೋಡಿದ್ರು ನಾವು ಶರಣ ಸಂದೇಶ ಪತ್ರಿಕೆ ಹೊರಡಿಸಿದ್ರು. ಅವಾಗ ನನ್ನ ತೊಟ್ಟಿಗೆರೆ ಮೇಲೆ ಇತಿಹಾಸದ ಶರಣ ಸಂದೇಶ ಪತ್ರಿಕೆಯಲ್ಲಿ ಬರೆದಿದ್ರು. ಅಂಥ ಒಂದು ಪರಂಪರೆ ಇರ್ತಕ್ಕಂಥ ಈ ಧರ್ಮ ಇವತ್ತು ನಾವು ತುಂಬ ವಿಷಾದನೀಯವಾಗಿ ಚಿಂತಾಜನಕವಾಗಿ ಭಯಾನಕ ಸ್ಥಿತಿಯಲ್ಲಿದ್ದೀವಿ. ನಾವೆಲ್ಲ ವೀರಶೈವರಿಗೆ. ವೀರಶೈವನ ಪದ ಸಂಸ್ಕೃತ ಪದ, ಲಿಂಗಾಯತನ ಪದ ಕನ್ನಡ ಪದ. ಬಾಟ್ಲಿ ಬೇರೆ ಕಂಪ್ನಿ, ನೀರು ಒಂದೇ. ಹೌದು, ಕಂಪ್ನಿ ಬೇರೆ ಬೇರೆ ಇದಾವೆ, ಹಾಗಾಗಿರ್ತಕ್ಕಂಥ ನೀರು ಇದೆ. ಹಿಡಿದ ನೇಮ ರಥವನ್ನು ಬಿಡದೆ ಪಾಲಿಸುವ ವೀರಶೈವ ಲಿಂಗಾಯತ. ಲಿಂಗಾಯತ ಕನ್ನಡ ಪದ ರೂಢಿಸಿದ. ಸುಮಾರು ಎಲ್ಲ ಶರಣ ವಚನಗಳಲ್ಲಿ ವೀರಶೈವ ಪದವನ್ನು ಹೆಚ್ಚು ಬೆಳೆಸಿದ, ಲಿಂಗಾಯತ ಪದವನ್ನು ಬೆಳೆಸಿದ. ಬಸವಣ್ಣ ಹೇಳ್ತಾನೆ, ಈ ಧರ್ಮ ನಿನ್ನೆವನ್ನೇ ಹುಟ್ಟಿಲ್ಲ, ಜಗತ್ತು ಸೃಷ್ಟಿ ನಮೂಲಿದೆ ಅಂತ ಒಂದು ಮೊದಲೇ ಒಂದು ವಚನದಲ್ಲಿ ಹೇಳ್ತಾನೆ. ಕಾಳಿ ಕಂಕಾಳಿಯ ಮನ, ತ್ರಿಪುರ ಸಂಹಾರದ ಮನ, ಹರಿವಿರಿಂಚಿಯ ಮನ, ಒಮ್ಮೆ ಕಲ್ಯಾಣಕ್ಕೆ ಬರೋದಕ್ಕೆ ಅಂತ ನನ್ನ ನೋಡಿ. ಪಾರ್ವತಿ ಪರಮೇಶ್ವರ ಬರೋಕ್ಕಿಂತ ಈ ಧರ್ಮ ಇತ್ತು ಅಂತ ಬಸವಣ್ಣ ಹೇಳ್ತಾನೆ. ನಾ ಯಾರು ಕಾಪಿ ಮಾಡೋದು? ನಾಗಬಿಂದು ಕಡೆ ನೋಡಿದ ಮುನ್ನ ಅಂದಿಂಗ್ ಹಡೆಯ ಹಿಂದಿಂಗ್ ಎಳೆಯ ನಾನು ಮಹಾದಾನಿ ಕೂಡಲ ಸಂಗ್ರಾಮದೇವ ಅಂತ ಈ ಧರ್ಮದ ವಿಶ್ವಶಕ್ತಿಯನ್ನು ತನ್ನ ಮೊದಲೇ ವಚನದಲ್ಲಿ ಯೂನಿವರ್ಸಿಟಿಯ ಸಂಶೋಧನಾ ವಚನದಲ್ಲಿ ಬರ್ತಕ್ಕಂಥ ಮೊದಲೇ ವಚನವೇ ಈ ವಚನ ಇದೆ. ಹೀಗೆ ಇದ್ದು ಸಹಿತ ನಾವು ತಿಳಿದು ಜನಗಳನ್ನು ಒಳಗಾಗಿ ಒಬ್ಬರೊಬ್ಬರು ಕೂಡದ ಸ್ಥಿತಿಯಲ್ಲಿ ಬಂದಿವಿ. ಈ ಭಾಳ ಶಾಲೆಗಳ ಭಾಳ ವಿದ್ಯಾವಂತ ತಯಾರಾಗ್ಯಾರ. ಅವ್ರವ್ರ ಪ್ರತಿಷ್ಠೆಗೆ ಒಂದು ಸಂಘ ಕಟ್ಕೊಂಡು ಇದಕ್ಕೆ ಒಕ್ಕಟ್ಟು ಆಕಾರ ಮಾಡಿ ಯಾರೇನೇ ಮಾಡಲಿ ಈ ಬಸವ ವಿದ್ಯಾರ್ಥಿ ಎಲ್ಲರನ್ನೂ ಇಟ್ಕೊಂಡಿದ್ದಾರೆ. ರೇಣುಕ ಭಗವತ್ಪಾದ ಬಸವೇಶ್ವರ ಜಯಂತ್ಯೋತ್ಸವ ನಿಮಿತ್ತವಾಗಿ TR ಮಹಾದೇವರು 19ನೇ ಸಾಂಸ್ಕೃತಿಕ ಸಾತ್ವಿಕ ಪ್ರಶಸ್ತಿ ಪ್ರದಾನವನ್ನು ಅಂದಿನಿಂದ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಇದು ಬಹಳ ಸೂಕ್ತವಾದ ಜನ್ಮವೇ. ನೀವು ವೀರಶೈವ ಲಿಂಗಾಯತರಾದವರು ನಿಮ್ಮ ಮಕ್ಕಳಿಗೆ ಕೊಡ ಲಿಂಗ ಬೇರೆ ಅಲ್ಲ, ನಿಮ್ಮ ಆತ್ಮ ನಮ್ಮನ್ನು ಕಾಯ ವಾಚ್ಮನ್ ಅವ. ಒಳಗಿನ ವಾಚ್ಮನ್ ಹೊರಗಿಟ್ಟು ಎದೆ ಮೇಲೆ ಹಾಕಿಕೊಡು ಅಂತ ಹೇಳ್ತೀವಿ ಅಷ್ಟೇ. ನಮ್ಗೆ ಎದೆ ಮೇಲೆ ಹಾಕೋಬೇಕು. ರಾತ್ರಿ ಮನವಾಗ ಸಹಿತ ದೇವರನ್ನು ಕಲ್ಪನೆ ಬರ್ತಾರೆ. ನೀವು ಪೂಜೆ ಮಾಡೋದು ಬೇಕಿಲ್ಲ, ನಮಗೆ ಸುಮ್ಮನೆ ಕೊಡಗೆ ಹಾಕ್ತಾರೆ. ಸುಮ್ಮನೆ ಕೊಡಗೆ ಹಾಕಿದ್ರೆ ಉಣ್ಣು ಅನ್ನ ಲಿಂಗಕ್ಕೆ ಆಗಿ ಪ್ರಸಾದಾಗಿ ಹೋಗ್ತೈತೆ, ಕುಡಿಯುವ ನೀರು ತೀರ್ಥಾಗಿ ಒಳಗೆ ಹೋಗ್ತೈತೆ. ಅದು 48 ದಿವಸ ಪ್ರಸಾದ ಆಗಿ ರಕ್ತ ಆಗಿ ಮನಸ್ಸಾಗಿ ಡೈಜೆಸ್ಟ್ ಆಗಿ ಮನ ಬುದ್ಧಿ ಚಿತ್ತ ಅಹಂಕಾರವನ್ನು ವೈಬ್ರೇಷನ್ ಮಾಡಿ ಬೆಳೆಸ್ತಕ್ಕಂಥ ಶಕ್ತಿ ಆ ಲಿಂಗದಲ್ಲಿ ಬರ್ತೈತಿ. ಸುಮ್ಮನೆ ಪೂಜೆ ಮಾಡಿದ್ರೆ ಕೊಳ್ಳಾಗ ಹಾಕೋದು.
ಹೆಣ್ಮಕ್ಳಿಗೆ ಹೇಳ್ತೀನಿ ಗಂಡಸರಿಗೆ ಹೇಳ್ತೀನಿ ಯಾರಿಗೆ ಮೊದಲು ದೊಡ್ಡವ್ರು ಹಾಕಿ ಆಮೇಲೆ ಸಣ್ಣವ್ರು ಮೈಲಿಗೆ ಆಗೋದಲ್ಲ ದೇವರು ಕೆಲವೊಮ್ಮೆ ನಮ್ಮ ಪ್ರಶ್ನೆಗೆ ಅಲ್ಲಿ ಸ್ವಾಮಿಗಳು ನಾವು ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಅಲ್ಲಿ ಸರಿಗಾಡ್ತೀವಿ ಇಲ್ಲಿ ಸರಿಗಾಡ್ತೀವಿ ನಾ ಹಾಕಾಕ ಅಭಿಮಾನ ಪಡ್ತೀವಿ ಅಂತ ಕೆಲವೊಂದು ತಾವು ಮಾಡುವ ತಪ್ಪನ್ನು ನಮ್ಮಿಂದ ಹೇಳ್ಕೊಂತಾರೆ ನೀ ಹಾಕ್ಕೊಂಡು ಎಲ್ಲಾರ ಸೊರಗಾಡು ಕೊಳ ಹಾಕ್ಕೊಂಡು ಕೊಳ ಹಾಕೋ ಮೊದಲು ನೀನು ಮುಟ್ಟಿದ ಅವ ಪವಿತ್ರ ಹಾಕ ನಾವು ಮೈಲಿಗೆ ಆಗದ ನೀ ಕೊಳ ಲಿಂಗ ಇರ್ತಾನೆ ನಿಮ್ಗೆ ಯಾರು ಮಾಡ್ತಾನೆ ಅವ ಪವಿತ್ರ ಆಗ್ತಾನೆ ಲಿಂಗ ಹಾಕ್ತಕ್ಕೆ ರುದ್ರಾಕ್ಷ ನಿಮಗೆ ಹೋಗ್ತಾರೆ ಒಂದೇ ಪ್ರಶ್ನೆ ಆಯ್ತು ಭಾಳ ಮಾತಾಡೋದು ನಿಮ್ಮ ಮಗ ನೀವು ಬೆಳಗ್ಗೆ ಎದ್ದು ಕಂಡೇ ನೋಡ್ರಿ ನಾವು ಯಾರನ್ನೂ ಪ್ರೀತಿಸೋದಿಲ್ಲ ನಮ್ಮನ್ನೇ ನಾವು ಪೂಜಿಸ್ತೇವೆ ನಮ್ಮನ್ನೇ ನಾವು ಗೌರವಿಸ್ತೇವೆ ನಮ್ಮನ್ನೇ ನಾವು ಹಾಡ್ಕೊಂತೀವಿ ನಮ್ಮಂಥ ಶಕ್ತಿ ಬಂದಾಗ ಇನ್ನೊಬ್ಬರನ್ನು ತನ್ನಂತೆ ಬರೋಬೇಕಾದ್ರೆ ಕೈಲಾಸ ಬಂದಿದೆ ಮೊದಲು ನಮ್ಮನ್ನು ನಾವು ಗೌರವಿಸೋಣ ಮೊದಲು ನಮ್ಮನ್ನು ನಾವು ಪೂಜಿಸ್ಕೊಳ್ಳೋಣ ಆಮೇಲೆ ಇನ್ನೊಬ್ಬರು ನಮ್ಮಂತೆ ಕಾಣ್ತಕ್ಕಂಥ ವಿಚಾರ ಲಿಂಗ ಕಟ್ಟಿದ ಮೇಲೆ ಕುಲವನ್ನು ನಡೆಸಲಾಗಿದೆ ಒಂದ್ಸಲ ಕಟ್ಟಿದ ಮೇಲೆ ಕುಲ ಜಾತಿ ಹೇಳ್ತಾನೆ ನಾವು ಲಿಂಗಾಯತನಲ್ಲ ಕುಲ ಜಾತಿ ಹೇಳ್ತಂದ್ರೆ ಅವನೇ ಲಿಂಗಾಯತ 120 ಒಳಪಂದು ಬಂದು ಏನು ಬೇಡ ಸುದ್ದವಲ್ಲ ಭಾಳ ಅನಾಹುತ ಆಗ್ತದೆ ಜನ ಬಂದರೆ ದೇವರು ಯಾರು ಅಲ್ಲ ನೀವೇ ದೇವರು ತನಗಿಂತ ಪ್ರಿಯವಾದ ವಸ್ತು ಇನ್ನೊಂದುಂಟೆ ನೀವು ಬೆಳಗ್ಗೆ ಎದ್ದು ಕೂಡ ಮಖ ತೊಗೊಳ್ಳೋದಂಗೆ ಹಂಗೆ ಕರಡಿ ಮಖ ನೋಡ್ರಿ ವೈಜ್ಞಾನಿಕವಾಗಿ ಹೇಳ್ತೀನಿ ಕರಡಿ ಮಖ ನೋಡ್ರಿ ಮಖ ಸ್ವಟ್ಟಾಗಿತ್ತು ದೇವ್ ಕಣ್ಣ ಕಾಣ್ತೀವಿ ನಿಮ್ಮ ಹೆಣ್ಮಕ್ಳಾಗಿ ಹೆಣ್ಮಕ್ಳು ನಿಮ್ಮ ನೀವೇ ನೋಡ್ಬಿಟ್ಟು ಟ್ಯಾಕ್ಸ್ ಸ್ವಟ್ಟಾಗಿ ಬಿಡಿಸ ಅದನ್ನೇ ಸ್ವಲ್ಪ ಮಖ ತಗೊಂಡು ವಿಭೂತಿ ರಸ್ಕೊಂಡು ಸುಮ್ಮನೆ ನಿಮ್ಮ ಯಾರನ್ನೂ ನೋಡೋಕೆ ಹೋಗಬೇಡ್ರಿ ಮಕ್ಕಳು ನೋಡಬೇಡ್ರಿ ನಿಮ್ಮ ಗಣದಲ್ಲಿ ನೋಡ್ಬೇಡಿ ಯಾರು ನೋಡಬೇಡ್ರಿ ನಿಮ್ಮಷ್ಟು ನೀವೇ ನಿಮ್ಮ ಮಾತಾಡುವ ನನ್ನಲ್ಲಿ ಒಂದು ಚೈತನ್ಯ ಕಳೆದ ನಾನೇ ಆತ್ಮ ಸ್ವರೂಪ ಇದ್ದಂತೆ ನಿಮಗೆ ನೀವು ದೈವ ಸ್ವರೂಪ ಶಕ್ತಿ ನಿಮ್ಮಲ್ಲೇ ಕಾಣ್ತಿತ್ತು ಬೇರೆ ವಸ್ತು ಕಾಣೋದು ಇದು ವೈಜ್ಞಾನಿಕ ಹೇಳಬೇಕಾದ್ರೆ ಸಾಕಷ್ಟು ಹೇಳ್ತೇನೆ ನಿಮಗೆ ನಮ್ಮ ಧರ್ಮ ಮೌಢ್ಯ ಧರ್ಮ ಅಲ್ಲ ವೈಜ್ಞಾನಿಕ ಧರ್ಮ ಇದೆ ವೈಜ್ಞಾನಿಕ ಧರ್ಮ ಯಾವುದೇ ಕಟ್ಟು ಕೆಟ್ಟು ಬರ್ದಿಟ್ಟದ್ದು ಓದ್ಕೊಂಡು ವಾಸನೆ ಮಾಡೋದಲ್ಲ ಪ್ರಾಕ್ಟಿಕಲ್ ಆ್ಯಂಡ್ ಥಿಯರಿಟಿಕಲ್ ನುಡಿದಂತೆ ನಡೆದಂತೆ ನುಡಿತಕ್ಕಂಥ ಜೀವನ ಸಿದ್ಧಾಂತ ದರ್ಶನ ನಾಳೆ ನಮ್ಮ ಬಸವನಗಾಡಿ ನಂದು ಇದೇ ಆಗಸ್ಟ್ 13ನೇ ತಾರೀಕಿನ 24ರೊಳಗೆ 11 ದಿವಸ ಇಷ್ಟಲಿಂಗ ಯೋಗ ದರ್ಶನ ತತ್ವದರ್ಶನ ಅಂತ ಪ್ರವಚನ ಇದ್ದ ಎಲ್ಲ ವಿದ್ಯಾವಂತರು ದೊಡ್ಡ ಹೈಯರ್ ಆಫೀಸರ್ ಬರ್ತಾರೆ ಇಷ್ಟಲಿಂಗ ಹೆಂಗೆ ಕೊಡ್ತೀವಿ ಲಿಂಗದ ಪ್ರತೀಕೆಯನ್ನು ನಿಮ್ಮ ಲಿಂಗ ಮೇಲೆ ಅಲ್ಲ ನಿಮ್ಮ ದೇಹದೊಳಗೆ 9 ಲಿಂಗ ನಿಮ್ಮ ದೇಹ 9 ಚಕ್ರಗಳನ್ನು ಕುಡಿಯುತ್ತೆ ಆಧಾರ ಚಕ್ರ ಸ್ವಾಧಿಷ್ಠಾನ ಚಕ್ರ ಮಣಿಪುರ ಚಕ್ರ ಅನಾಥ ಚಕ್ರ ವಿಶುದ್ಧ ಚಕ್ರ ಆಗ್ನೇಯ ಚಕ್ರ ಶಿಖಾ ಚಕ್ರ ನಿಷ್ಕಲ ಇಷ್ಟಲಿಂಗ ಚಕ್ರ ಸಹಸ್ರ ಚಕ್ರ ಪಶ್ಚಿಮ ಶಿಖಾ ಚಕ್ರ ಒಂದೊಂದು ಚಕ್ರದಲ್ಲಿ ಒಂದೊಂದು ಲಿಂಗ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಅಣುಚಕ್ರದ ಸರ್ವಾಂಗ ಲಿಂಗ ಅಂಗನೇ ಹೋಗಿ ಲಿಂಗ ಕಟ್ಟರು ಪೂಜಾ ಮಾಡಿದ್ರೆ ಲಿಂಗಾಯತ ಆಗ್ತದೆ ಬರೀ ಲಿಂಗಾಯತ ಚಾತ ಹುಟ್ಟಾಕ ಲಿಂಗಾಯತ ಹಾಕ್ತಾನ ಡಾಕ್ಟರ್ ಹೊಟ್ಟೆ ಹುಟ್ಟಿದ್ರೆ ಡಾಕ್ಟರ್ ಹಾಕಿದ್ರು ಡಾಕ್ಟರ್ ಹೊಟ್ಟೆ ಹುಟ್ಟಿದ್ರೆ ಡಾಕ್ಟರ್ ಆಗಲ್ಲ ಡಾಕ್ಟ್ರಿಗೆ ಅಭ್ಯಾಸ ಮಾಡಿದಾಗ ಪ್ರಶಸ್ತಿ ಕೊಡ್ತಾರೆ ಇಂಜಿನಿಯರ್ ಆದ್ರೆ ಪ್ರಶಸ್ತಿ ಕೊಡ್ತಾರೆ ಹೊಟ್ಟೆ ಹುಟ್ಟಿದಾಗ ಯಾರು ಇಂಜೆಕ್ಷನ್ ಲಿಂಗಾಯತ ಹೊಟ್ಟೆ ಹಿಡಿದ್ರೆ ಯಾರು ಲಿಂಗಾಯತ ಆಗಲ್ಲ ಲಿಂಗ ಕಟ್ಕೊಂಡಾಗ ಲಿಂಗಾಯತ ಆಗ್ತಾರೆ ಲಿಂಗದಿಂದ ಯಾವನೂ ಲಿಂಗಾಯತ ಅಲ್ಲ ನಾವು ಬೇಕಾದ್ರೆ ಕೋಟ್ಯಾಧೀಶರಲ್ಲಿ ಬರೀ ಜಾತಿ ಸೆಕ್ಯೂರಿಟಿ ಮಾಡಿ ಮುಂದಿಡೋದು ಮುಖ್ಯ ಅಲ್ಲ ಅಂಗದ ಮೇಲೆ ಲಿಂಗ ಹಾಕೋದು ಕಲಿತು ನಾವು ಪ್ರಶಸ್ತಿ ಇನ್ನೊಂದು 2-3 ಸಲ ನಮ್ಮ ಪರಮೇಶ್ವರರು ಬಸವೇಶ್ವರ ಸಂಘದ ಅಂತೇಳಿ ಪ್ರಶಸ್ತಿ ಕೊಡಿಸೋದು ಅವ್ರಿಗೆ ಹೇಳಿದೆ ನೀವೇನು ಕೂಡ ಪ್ರಶಸ್ತಿ ಲಿಂಗ ಒಂದು ಲಿಂಗಪ್ಪ ಕರಡಿಗೆ ರುದ್ರಾಕ್ಷಿ ಕೊಡು ಅಂತೇಳಿ ಕೊಡಿಸಿದ್ದೆ ನಾನೇ ದೊಡ್ಡ ಸ್ವಾಮಿಗಳು ಗುರುತಿಸಿ ಜೊತೆಗೆ ನೋಡ್ಬಿದ್ದರೆ ಬಂದಿದ್ದು ಅವಾಗ ಈಗ 10-20 ವರ್ಷ ಹಿಂದೆ ಅವರಿಗೆ ಲಿಂಗನ ಕೈ ಯಾಕೆ ಅವಶ್ಯಕ ಭಯ ಬರ್ತೈತಿ ಒಂದೊಂದು ಸಲ ಮೈ ಗೊತ್ತೈತ್ರಿ ಬುದ್ಧಿ ಅದಕ್ಕೆ ತೆಗೆದು ಇಟ್ಟು ಮೈ ಗೊತ್ತಲ್ಲಪ್ಪ ಅದ 1 kg ಬಂಗಾರ ಹಾಕೊಂಡು ಹಂಗೆ ಮಕ್ಕಳು ಯಾರು ಬಂಗಾರ ಹಾಕೊಂಡು ಹಂಗೆ ಮಕ್ಕಳು ಮೈ ಗೊತ್ತಿದ್ದು ಕೇಳಿದ್ರೆ ಏನಂತ ಕೇಳೋದು ಬಂಗಾರ ಮೇಲೆ ಎಷ್ಟು ಮೋಹ ಇರ್ತೀವಿ ದೇವ್ರ ಮೇಲೆ ಮೋಹ ಹಾಕೊಂಡು ಮಾಡ್ಕೊಂಡ್ರಿ ರಾತ್ರಿ ಮಾಡ್ಕೊಂಡಾಗ ದೇವರು ಒಮ್ಮೆ ಕಲ್ಪನೆ ಆಗುತ್ತೆ ನಿಮ್ಮ ಮದುವೆ ಯಾಚಾರ ಮಾಡ್ತಿದ್ದು ಮನೆ ಕಾಯ್ತಾವ ನಾಯಿ ಸಾಕಿ ನಾಯಿ ಕೊಡೋದು ಗಂಟೆ ಕಟ್ತೀವಿ ಕೂಡ ಹಾಕಿದ್ರೆ ಬಂದು ಬೀಳ್ತೈತೆ ನಾಯಿ ಅದು ಪಡ ಲಿಂಗ ಎತ್ತಂದ್ರೆ ಮೈ ಗೊತ್ತಾಯಿದ್ರೆ ಮದುವೆ ಯಾಚಾರದಿಂದ ನಾನಿದ್ದೇನೆ ಉತ್ತಿಷ್ಠತೆ ಜಾಗ್ರತೆ ಪ್ರಾಪ್ಯವರಾದಿತ್ತು ಲಿಂಗಪ್ಪ ನನಗೆ ಜಾಗ್ರತೆ ಗಂಟೆ ಹೊಡಿತಾನೆ ಅಲಾರಾಮ್ ಇದ್ದಂಗೆ ನೀವು ಕಳ್ಳ ಲಿಂಗ ಎತ್ತಂದ್ರೆ ಅಲಾರಾಮ್ ಇದ್ದಂಗೆ ಮಧ್ಯೆ ಎಚ್ಚರ ಮಾಡಿ ನಿಮ್ಮನ್ನು ಜಾಗ್ರತೆ ಮಾಡ್ತೈತಿ ದೊಡ್ಡವ್ರಿಗೆ ಹೇಳ್ತೀನಿ ಸಣ್ಣವ್ರಿಗೆ ಹೇಳ್ತೀನಿ ಸಂಶಯದ ನಮ್ಮ ತೊಟ್ಟಿಕರಿ ಮಠಕ್ಕೆ ಬಂದ ತಿಂಗಳ ಬೆಳೆದಂಗೆಲ್ಲ ಅಂಗೈಯಲ್ಲಿ ಅನುಭವ ಅಂತೂ ಸುಮಾರು 20 ವರ್ಷದಿಂದ ಪ್ರತಿ ವರ್ಷ ದೊಡ್ಡ ದೊಡ್ಡ ಕರೆಸಿ ಕಾರ್ಯಕ್ರಮ ಮಾಡ್ತಿದ್ದಾನೆ ಎಲ್ಲರೂ ಅವ್ರಿಗೆ ಏಕರಲ್ಲೂ ಇಲ್ಲ ಅಂಗೈಯಲ್ಲಿ ಅನುಭವ ಜಗತ್ತು ಓಡಾಡ್ಕೊಂಡು ಹೋಗ್ಬಾರ್ದು ಕಟ್ಟಿದ ಗುಡಿ ಇಟ್ಟಿದ್ದವರು ಸೇವರು ನಾವು ಲಿಂಗವನ್ನೇ ಜ್ಯೋತಿರ್ಲಿಂಗ ಮಾಡಿ ನೀವೆಲ್ಲರೂ ಜ್ಯೋತಿರ್ಲಿಂಗ ಸ್ವರೂಪ ಆಗಲಿ ಇನ್ನೂ ಪ್ರಶಸ್ತಿ ಇದು ಹೊಟ್ಟೆ ಪಾಲಿಸಿ ಪ್ರಶಸ್ತಿಗಳು ಇಂಜಿನಿಯರು ಡಾಕ್ಟರು ಮೆಕ್ಯಾನಿಕಲ್ ಇಂಜಿನಿಯರ್ ಜೀವನ ಬದುಕಿಗೆ ಇರ್ತಕ್ಕಂಥ ಪ್ರಶಸ್ತಿಗಳು ಇವನು ಮೋಕ್ಷ ಕೊಡೋಲ್ಲ
ಅದರಲ್ಲಿ ಒಂದು ಲಿಂಗ ಕೊಟ್ಟು ಭಸ್ಮ ಕೊಟ್ಟು ರುದ್ರಾಕ್ಷಿ ಕೊಟ್ಟರು ನಮ್ಮ ಕಾರ್ಯದರ್ಶಿ ಶಿವನಾಥ್. ಅದು ರುದ್ರಾಕ್ಷಿ ಮಂಗಲಸೂತ್ರಕ್ಕೆ ಒಂದು ಕರೆ ಮಣಿಗಿದ್ದಾನೆ. ರುದ್ರಾಕ್ಷಿ ದೇವರಲ್ಲ, ಮಂಗಲಸೂತ್ರಕ್ಕೆ ಒಂದು ಕರೆ ಮಣಿ ಕೊಡ್ತಾರ, ಲಿಂಗದ ಜೊತೆಗೆ ಒಂದು ಕರೆ ಮಣಿ ರುದ್ರಾಕ್ಷಿ ಅಂತಕ್ಕಂಥದ್ದು ಹಾಕೊಂಡಿದ್ದ ನೀವು ಸಾಕ್ಷಾತ್ ಮಂಗಲ ಮುಕ್ತಾಯಿದ್ರು. ನಮ್ಮಲ್ಲಿ ವಿಧವೆಯ ಶಬ್ದ ನೀವು ರಂಗದ ಮೇಲೆ ಹಿಂಗಿತ್ತು ಕೊಳಾಗಿ ರುದ್ರಾಕ್ಷಿ ಇತ್ತು, ಯಾರೂ ವಿಧವ ಸ್ತ್ರೀ ಶಬ್ದನೇ ಬಂದ ನಮ್ಮಲ್ಲಿ. ನಿತ್ಯ ಮುಕ್ತಾಯಿದಾಗಬೇಕು ನಾವೆಲ್ಲ. ನಿತ್ಯ ಮುಕ್ತರಾಗ್ತಕ್ಕಂಥ ಜೀವನ ಸಿದ್ಧಾಂತವೇ ಆತ್ಮದರ್ಶನ ಸಿದ್ಧಾಂತ. ನಾನು ಸುಮಾರು ನನಗೆ 80 ವರ್ಷ 60 ವರ್ಷ ಆಗೈತೆ. ಸೈಕಲ್ ಮೈಕ್ ಕಟ್ಕೊಂಡು ಉತ್ತರ ಕರ್ನಾಟಕ ಹೈದರಾಬಾದ್ಗೆ ಬಸವ ತತ್ವ ಹೇಳ್ಕೊಂತ ಸಂಚಾರ ಮಾಡಿದ. ಬರೀ ಕಟ್ಟಿದ ಮಟ್ಟಿಗೆ ಸ್ವಾಮಿ ಆಗೋಲ್ಲ. 50 ವರ್ಷದ ಚೋಟಿಕೆ ಮಟ್ಟಿಗೆ ಯಾರೊಬ್ಬರು ಸ್ವಾಮಿಗಳಿಲ್ಲ. ಬೇರೆಯವ್ರು 4 ತಿಂಗಳು 5 ತಿಂಗಳು ಬಿಟ್ಬಿಟ್ಟು ಹೋಗೋರು. ಆವಾಗ ಭಕ್ತ ಸ್ವಪ್ನದಾಗ ಶಿರ್ಸಿ ಬಣ್ಣ ಮತ್ತು ಸ್ವಾಮಿ ಬಂದು ಬೆಳೀತಿತ್ತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕರ್ಕೊಂಬಂದು ಚೋಟ್ಲಿಕೆರೆ ಮಠ ಕಟ್ಟಿದ್ರು. ನಿಮ್ಮೆಲ್ಲರ ಭಕ್ತರು 20 ಕೋಟಿ ರೂಪಾಯಿ ಮಠ ಆಗಿದೆ. 50 ಗೋಶಾಲೆ ಮಾಡಿ ಬಸ್ಸಿನ ಕಾರ್ಖಾನೆ ಮಾಡಿದ್ದಾನೆ. ಇವತ್ತು ಸಾಹಿತ್ಯ ಹಾಕಿದ್ದಾನೆ. 2,000 ವಿದ್ಯಾರ್ಥಿಗಳು ನೌಕರಿ ಮಾಡಿ ನೌಕರಿ ಹೋಗಿದ್ದಾರೆ. 500 ಜನ ಸ್ವಾಮಿಗಳನ್ನು ತಯಾರು ಮಾಡಿದ್ದೀನಿ. 500 ಜನ ವೈದಿಕರನ್ನು ತಯಾರು ಮಾಡಿದ್ದೀನಿ. ನಾನು ಚೋಟ್ಲಿಕೆರೆ ಮಾಡ್ತೀನಿ ಕೇವಲ 25 ವರ್ಷದಲ್ಲಿ. ಅಂದ್ರೆ ನೀವು ಮನಸ್ಸು ಮಾಡಿದ ಭಕ್ತರು ಏನೆಲ್ಲ ಮಾಡಲಿಕ್ಕೆ ಸಿಗ್ತದೆ. ಒಂದ್ಸಲ ನೀವು ಬರೀ ಟೂರಿಗೆ ಬರಬೇಕು ಚೋಟ್ಲಿಕೆರೆ ಮಠ ನೋಡೋಕೆ. ಇವರೆಲ್ಲ ನಾವು ತುಮಕೂರು ಜಿಲ್ಲೆ ಭಾಳ ಬಂದಿದ್ದಾರೆ. ಈಗ ವಿಶ್ವನಾಥ ಅಲ್ಲಿದ್ದಾರೆ, ಇವರು ಅಲ್ಲಿದ್ದಾರೆ. ಈಗ ಆ ಹುಡುಗರು ನಮ್ಮ ಚೋಟ್ಲಿಕೆರೆ ಹುಡುಗಿ ಅದು ಪ್ರಶಸ್ತಿ ಬಂತು. ನಮ್ಮಲ್ಲಿ ಬರೀ 60 ಮಂದಿ ಆಗ್ತದೆ. ಎಲ್ಲ ತೀರರು ನಾಯಕರು ಅಕ್ಕಡಿಗೆಲ್ಲ ಜಾಸ್ತಿ 1,000 ಮಂದಿ ಅದ. ಅಲ್ಪಸಂಖ್ಯಾತರು ನಮ್ಮದೇ ಒಂದು. ಅಂಥದ್ರಲ್ಲಿ ಎಲ್ಲ ಕಮ್ಯುನಿಟಿಗಳು ಆ ಪಾಠಕ್ಕೆ ಭಾಳ ಮಾಡ್ಕೊತಾರೆ. ಒಂದು ಮಾಯನಹಳ್ಳಿ ಅಡಿಗೆ ಸ್ವಾಮಿ ಸಿದ್ಧಗಂಗದ ದಾಸೋಹ ಹಚ್ಚಿದ್ರು. ಇಲ್ಲಿ ಲಿಂಗೈಕ್ಯ ಹೊತ್ತಿನಾಗ ಅದು ಹೆಂಗೆ ಒಲೆ ಹಚ್ಚಿ ನಮಗೊಂದು ಏನು ಕೊಡಿ ಅಂತ ಕೇಳಿದ ಭಕ್ತರು. ಒಂದು ಹಳೆ 300 ವರ್ಷದ ಮಾವಿನ ಗಿಡ ಇತ್ತು. ಆ ಗಿಡಕ್ಕೆ ಹಸ್ತ ಇತ್ತು. ಇದು 12 ತಿಂಗಳು ಫಲ ಕೊಟ್ಟರೆ ನನ್ನ ಆತ್ಮ ಇಲ್ಲಿರ್ತೈತಿ. ಇಲ್ಲಿ ಫಲ ಇಲ್ಲಂದ್ರೆ ನನ್ನ ಆತ್ಮ ಸಿದ್ಧಗಂಗದಾಗ ಗುಂಡಿ ತರ ಮಾಡೋದಿರ್ತೈತೆ ಅಂತ ಹೇಳಿದೆ. ಯಾವಾಗಾದ್ರೂ ಒಂದು ಕಾಯಿ ಇದ್ದೇ ಇರ್ತೈತಿ. 2 ಸಾವಿರ ವರ್ಷ SM ಕೃಷ್ಣ ಬಂದಾಗ ಕಾಯಿ ನೋಡಿದ ಅದನ್ನು ಇಳಿಸ್ಕೊಂಡು ಆಗ ಅಲ್ಲಿ ಎತ್ಕೊಂಡು ತಿಂದ್ರು. SM ಕೃಷ್ಣ ಬಂದರು, ದೇವೇಗೌಡರು ಬಂದರು, ಎಲ್ಲರೂ ಬಂದರು. ಅದು ಒಂದು ಯಾತ್ರಾ ಪುಣ್ಯಕ್ಷೇತ್ರ ಆಗಿರ್ತಕ್ಕಂಥ ಮಹಾಜ್ಯೋತಿರ್ಲಿಂಗದಾಗಿದೆ. ಪ್ರಕೃತಿಯ ನಿಸರ್ಗ ಪ್ರಕೃತಿ ಇದೆ. ಅದಕ್ಕೊಂಡು ನಮಗೆ ಹೋದ ವರ್ಷ ನಾವು ಚಿಕ್ಕ ಸ್ವಾಮಿ ಕಳಿಸಿದ್ರು. ಈ ಪಟ್ಟ ಮಾಡಿ ಅವನ್ನ ಎಲ್ಲ ಅವಾಗೆ ಕೊಟ್ಟಿವಿ. ಸಿದ್ಧಗಂಗಾ ನೋಡಿದಾಗ ಬರಾಕ್ಬಿಡ್ತೀವಿ ನಾವು. ಈ ವರ್ಷ 12 ಡಿಗ್ರಿ ಓದಿದ್ದಾನೆ. ಹೀಗಾಗಿ ನಾವು ಲಿಂಗಾಯತರು ಬೇರೆ ದೇವರು ಹಿಡ್ಕೊಂಡು ಹೋಗೋಕ್ಕೆ ಅವಕಾಶ ಇಲ್ಲ. ನಿಮ್ಮ ದೇಹನೇ ದೇವಾಲಯ ಮಾಡ್ಕೊಂಡು ಎದ್ದು ಕೂಡ ನಿಮ್ಮ ಮಕ್ಕಳು ಕಡಿಮೆ ನೋಡ್ರಿ. ಅದು ಸಾಕ್ಷಾತ್ ದೇವತೆಗಳನ್ನು ಕಾಣ್ತಾರೆ. ನಿಮ್ಮ ದೃಷ್ಟಿಯಿಂದ ನಾವು ದೇವ್ರು ಕಾಣ್ತೀವಿ. ನಮ್ಮ ದೃಷ್ಟಿ ನೀವೆಲ್ಲ ದೇವತೆಗಳ ಕಣ್ಣ ಕಾಣಬೇಕು. ದೇವತೆಗಳ ಕಣ್ಣ ಕಾಣಬೇಕು. ನೀವು ನಮ್ಮ ದೇವರು ಆಗ್ಬೇಕು, ನಾವು ನಿಮ್ಮ ದೇವರು ಆಗ್ತೀವಿ. ಇವನಾರವ ಎಂದು ನೆನೆಸಿದರೆ ಇವ ನಮ್ಮವ, ಇವ ನಮ್ಮವ, ಇವ ನಾವು ನಿಮ್ಮವರು ನೀವು ನಮ್ಮವ್ರದ್ದು ತಗೊಂಡಾಗ ಯಾವ ಸಮಸ್ಯೆನೂ ಬರೋದಿಲ್ಲ. ಯಾವ ಸಮಸ್ಯೆ ಉದ್ಭವ ಆಗೋದೇ ಇಲ್ಲ. ಈಗ ನಂದು ನನಗೆ ಇರಲಿ, ನಿಂದು ನಿನಗೆ ಇರಲಿ, ಯಾವ ಸಮಸ್ಯೆ ಬರೋಲ್ಲ. ನಂದು ನನಗೆ ಇರಲಿ, ನಿಂದು ನನಗೆ ಇರಲಿ, ನಂದು ನನಗೆ ಇರಲಿ, ನಿಂದು ನನಗೆ ಇರಲಿ, ಈಗ ಸಮಸ್ಯೆ ಶುರು ಆಗ್ತದೆ. ನಂದು ನೀನು ಪಾಪ ನಿಂದು ನಮಗೆ ಮಹಾತ್ಮ ಆಗ್ತದೆ. ಎಲ್ಲವನ್ನು ತಿರ್ಕೊಂಡು ಬಂದು ಕರ್ಕೊಂಡು ದಿವಸಕ್ಕೆ 20,000 30,000 ಎಲ್ಲ ಹಾಕಿದ ಸಾಕ್ಷಾತ್ ಜ್ಯೋತಿರ್ಲಿಂಗ ಶಿವಕುಮಾರ ಸ್ವಾಮಿಗಳು ಇಡೀ ಜಗತ್ತಿಗೆ ದಾರ್ಶನಿಕರಾಗಿ ಇವತ್ತು ನಮ್ಮೆಲ್ಲ ಕೊಂಡಿದ್ದಾರೆ. ಅಂಥ ಒಂದು ಜೀವಂತ ಶಕ್ತಿ ರೇಣುಕಾದಿ ಬಸವಾದ ಪ್ರಮುಖರಾಗಲಿ, ಗುರುಳಿಂಗ ಜಂಗಮರಾಗಲಿ ಯಾವತ್ತೂ ಶರಣ ಬಂದರೆ ಈ ಪ್ರಶಸ್ತಿ ಜೊತೆಗೆ ಹೂ ಆಮ್ ಐ, ವೇರ್ ಶಾಲ್ ಐ ಗೋ, ವೆನ್ ಐ ಹ್ಯಾವ್ ಕಮ್ ಟು ಫ್ರಮ್, ಇದು ತಿಳಿಸ್ಕೊಡೋದು ಲಿಂಗಾಯತ. ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿ ಹೋಗ್ತಾರೆ, ಇದನ್ನು ತಿಳಿಸ್ಕೊಡ್ತಕ್ಕಂಥ ಧರ್ಮವೇ ವೀರಶೈವ ಲಿಂಗಾಯತ ಧರ್ಮ. ಇನ್ನೊಂದು ಕಡೆ ಹುಡ್ಕೊಂಡು ಹೋಗಬೇಡ್ರಿ. ಕಟ್ಟಿದ ಲಿಂಗ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೊಟ್ಟೆ ಅಡಿಯಾಗಿ ಬೀಳಲು ಹೊಟ್ಟೆ ಮೂಲಕನ ಎಡಪಾದ ರಕ್ಷೆಯಿಂದ ಪಟಪಟನೆ ಹೊಡೆಯಂತ ಒಂದು ಚೌಡೆಯ ದೇಶ. ಇಂಥ ಒಂದು ಧೀಮಂತ ಶಕ್ತಿ ಕೊಟ್ಟಿರ್ತಕ್ಕಂಥ ಶರಣರ ವಾಣಿಯನ್ನು ನೀವೆಲ್ಲರೂ ಅನುಸರಿಸ್ರಿ. ಇಷ್ಟೆಲ್ಲ ಕಷ್ಟಪಟ್ಟು ಕೋರ್ಟ್ಗಳು ನಿಮಗೆ ಕೊಡ್ಬೇಕಂತ ಸಂಗ್ರಹ ಮಾಡ್ತಾವೆ. ಬಸವೇಶ್ವರ ವಿದ್ಯಾಸಾಗರ ಅಭಿವೃದ್ಧಿ ಸಮಿತಿಯವರು ಕೋರ್ಟ್ಗಳ ಸಂಗ್ರಹ ಮಾಡಿ ಬಂದಂಥ ಬಡ್ಡಿ ಹಣವನ್ನು ಈ ನಮ್ಮ ಮಕ್ಕಳಿಗೆ ಪ್ರಶಸ್ತಿ ಕೊಡ್ತಾರೆ. ಮುಂದಿನ ಸಲ ಕೊಡ್ಬೇಕಾದ್ರೆ ಕೊಳ್ಳಾಗ ಲಿಂಗಿದ್ದವ್ರು ಕೊಡ್ರಿ, ಹಂಗೆ ಇರೋ ಕೊಡಕ್ಕೆ ಹೋಗ್ಬೇಕು. ನಾವು ಕಾರ್ಯಕರ್ತರಿಗೆ ಹೇಳ್ತೀವಿ, ಯಾರು ಹುಡುಗರು ಕೊಳ್ಳಾಗ ಲಿಂಗ ಹಾಕೊಂಡು ಬಂದಿರ್ತಾರೆ ಅವ್ರು ಪ್ರಶಸ್ತಿ ಕೊಡ್ತಾರೆ. ಹಂಗಾಗಿ ನಾವು ನನಗೆ ಬಸವ ಸಮಿತಿ ಪರಮೇಶ್ವರಿಗೆ ಅದನ್ನ ಹೇಳಿ ಕೊಡಿಸಿದ್ರು. ದೊಡ್ಡ ಪುತ್ರಿಂದ ಹೇಳಿ ಕ್ಯಾನ್ಸರ್ ಕೊಡ್ರಿ ಏನೇನೋ ಒಂದು ಬೆಳ್ಳಿದು ಕೊಡ್ಬೇಕಾದ್ರೆ ಈ ಬೆಳ್ಳಿ ಲಕ್ಷ್ಮಿ ಲಕ್ಷ್ಮಿ ಬರ್ತೈತಿ. ಈಗೆಲ್ಲ ತಾಮೂರು ಬಂದವು, ಹೆಚ್ಚಾಗಿ ಬಂದು ಕೈ ವಸ್ತುವಿಗೆ ನಾವೆಲ್ಲ ವಸ್ತು ಸಹಿತ ಕಟ್ಕೊಂಡಿರ್ತೀವಿ. ಇಷ್ಟೆಲ್ಲ ಇದ್ದು ಸಹಿತ ನಾವು ವಸ್ತುಗೆ ಹಾಕೊಂಡಿರ್ತೀವಿ. ಯಾಕೆ ಹಂಗೆ ಅಂಗದ ಮೇಲೆ ಲಿಂಗ ಧರಿಸ್ತಕ್ಕಂಥ ವೀರಶೈವ ಅಂದರೆ ಹಿಡಿದ ನೇಮ ಹೊಸವನ್ನು ಬಿಡದೆ ಬಳಸುವಿಲ್ಲ. ಅಂಗವೇ ಲಿಂಗ ಮಾಡ್ಕೊಳ್ಳೋದೇ ಲಿಂಗಾಯತ.
ನೇಮರಥವನ್ನು ಮಾಡ್ತಕ್ಕಂಥ ವೀರತ್ವ ಅಂಗವೇ ಲಿಂಗ ಮಾಡಿಕೊಂಡು ಹೋಗ್ತಾ ಲಿಂಗ ಇದನ್ನು ಚೆನ್ನಾಗಿ ಪಾಲಿಸ್ಕೊಂಡು ನಡೆಯಿರಿ. ಆ ಭಗವಂತ ಬಸವರಾಜ ಪ್ರಮುಖರು ರೇಣುಕಾದಿ ಸದ್ಗುರುಗಳು ಎಲ್ಲ ಮಹತ್ವ ಕೊಟ್ಟು ಕಾಪಾಡಿ ಅಂತ ಹರಿಸಿ ಎರಡು ಮಾತುಗಳನ್ನು ಹೃದಯ ಕೊಡ್ತಾನೆ. ಎಲ್ಲರಿಗೂ ಶುಭವಾಗಿ ಶುಭವಾಗಿ ಶುಭ.